ಹೆಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ತಮ್ಲೈನಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ ಆ ಡೇ ಇನ್ ಮೈ ಲೈಫ್, ಎಸ್ಪೆಷಲಿ ಇನ್ ವೀಕ್ ಡೇಸ್ ಆಯಿತಾ. ಸೊ ನಾನು ವರ್ಕ್ ಮಾಡೋದು ರೊಟೇಷ್ನಲ್ ಶಿಫ್ಟಲ್ಲಿ. ಸೊ ಎವ್ರಿ ಡೇ ನನಗೆ ಡಿಫ್ರೆಂಟ್, ಎವ್ರಿ ವೀಕೆಂಡ್ ಅಥವಾ ಎವ್ರಿ ವೀಕ್ ಡೇಸ್ ಡಿಫ್ರೆಂಟಾಗೇ ಇರುತ್ತೆ. ಬಿಕಾಸ್ ನನ್ನ ರೊಟೇಷ್ನಲ್ ಶಿಫ್ಟ್ ಇರೋದ್ರಿಂದ ಬೇಸ್ಡ್ ಆನ್ ದ್ಯಾಟ್ ನಾನು ರೊಟೀನ ಚೇಂಜ್ ಮಾಡ್ಕೋಬೇಕು. ಬಟ್ ಏನೇ ಶಿಫ್ಟ್ಸ್ ಇದ್ದರೂ ನಾನು ಡೈಲಿ ಮಾಡೋ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಎವ್ರಿ ಡೇ ನಾನು ಎದ್ದ ತಕ್ಷಣ ನನ್ನ ಬೆಡ್ನ ರೆಡಿ ಮಾಡಿ ಇಡೋದೇ ನನ್ನ ಮೊದಲನೇ ಕೆಲಸ, ಓಕೆನಾ. ಸೊ ಇದೆಲ್ಲರೂ ಹ್ಯಾಬಿಟ್ ಮಾಡ್ಕೋಬೇಕು, ಅದರ್ವೈಸ್ ಯಾರಿಗೂ ಡಿಪೆಂಡ್ ಆಗಿರ್ಬಾರ್ದಲ್ವ. ಸೊ ಅದಕ್ಕೆ ಸೆಕೆಂಡ್ ಥಿಂಗ್, ನಾನು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ವಿತೌಟ್ ಬ್ರಷ್ ನೀರು ಕುಡಿದ್ದೀನಿ. ಸೊ ಇದು ಹಾಕಿದ ತಕ್ಷಣ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತೈತೆ ಎದ್ದೊಳೋದು. ಸೊ ಬಿಫೋರ್ ವೀಕು ನೈಟ್ ಶಿಫ್ಟ್ ಇರೋದ್ರಿಂದ ನನಗೆ ಲೇಟಾಗಿ ನಿದ್ದೆ ಬಂತು. ಸೊ ಎದ್ದಿದ್ದು ಲೇಟ್ ಆಯಿತು. ಸೊ ಅದಕ್ಕೆ ಬೇಗ ಫ್ರೆಶ್ ಆಗಿಬಿಟ್ಟು ಬಂದು ನಾನು ವರ್ಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೀವು ನೋಡ್ಬೋದು. ಸೊ ಈ ರೊಟೇಷ್ನಲ್ ಶಿಫ್ಟ್ ಇರೋದ್ರಿಂದ ನಮ್ಮ ನಿದ್ದೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ, ಆ್ಯಂಡ್ ಪ್ರಾಪರಾಗಿ ಸ್ಲೀಪ್ ಕೂಡ ಆಗಿರಲ್ಲ. ಸೊ ಅದು ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಆಯಿತಾ ರೊಟೇಷ್ನಲ್ ಶಿಫ್ಟ್ ಮಾಡೋರಿಗೆ. ಬಿಕಾಸ್ ಬಾಡಿ ಹೊಂದ್ಕೊಳ್ಳಲ್ಲ ಎವ್ರಿ ಫ್ರೀಕ್ವೆಂಟಾಗಿ ಶಿಫ್ಟ್ ಆಗ್ತಿದ್ರೆ. ಸೊ ನಾನು ಆ್ಯಕ್ಚುಲಿ ವೀಕ್ ಎಂಡಲ್ಲಿ ಐಬ್ರೋಸ್ ಮಾಡಿಸಿದ್ದೆ ಆ್ಯಂಡ್ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿತ್ತು. ಆ್ಯಂಡ್ ಇತ್ತೀಚೆಗೆ ಫೇಸ್ ಯೋಗ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಚೆಕ್ ಮಾಡ್ಕೊತಾ ಇರ್ತೀನಿ. ಸೊ ನನ್ನ ಇನ್ನೊಂದು ಏನಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಎವ್ರಿ 25 ಮಿನಿಟ್ಸ್ ನಾನು ಈ ಥರ ವಾಕ್ ಮಾಡ್ತೀನಿ. ಸೊ ದಟ್ ನನಗೆ ಬ್ಯಾಕ್ ಪೇಯ್ನ್ ಬರಲ್ಲ ಜಾಸ್ತಿ. 8 hours 9 hours ವರ್ಕ್ ಮಾಡೋದ್ರಿಂದ ಈ ಥರ ಎವ್ರಿ 25 ಮಿನಿಟ್ಸ್ ಈ ಥರ ವಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಬಿಫೋರ್ ಜಿಮ್ಮು ನಾನು ನೈಟ್ ಸೋಕ್ ಮಾಡಿರೋಂತಹ ಏನು ಹೇಳ್ತಾರೆ ಡ್ರೈ ಫ್ರೂಟ್ಸ್ನ ನಾನು ಕನ್ಸ್ಯೂಮ್ ಮಾಡ್ತೀನಿ. ನೈಟೇ ನಾನು ನೆನೆಸಿಟ್ಟಿರ್ತೀನಿ. ಸೊ ಅದನ್ನು ತಿಂತೀನಿ. ಆ್ಯಂಡ್ ಎನಿ ಫ್ರೂಟ್ ಆಯಿತಾ. ಸೊ ಇವತ್ತು ಪಪಾಯ ಆಯಿತು, ಪಪಾಯ ತಿಂದಿದ್ದೀನಿ, ಅಥವಾ ಆ್ಯಪಲ್ಲು ಅಥವಾ ಏನಿರುತ್ತೆ. ಸೊ ಅಟ್ಲೀಸ್ಟ್ ಬನಾನಾ ಇದ್ರೂ ಫೈನ್. ಸೊ ಅದನ್ನು ನಾನು ತಿನ್ಕೊತಾ ಇದ್ದೀನಿ. ಆ್ಯಂಡ್ ನನ್ನ ಬ್ರೇಕ್ಸ್ ಎಲ್ಲ ಹೆಂಗಂದರೆ ವರ್ಕ್ ಫ್ರಮ್ ಹೋಮಲ್ಲಿ 2 hours ನಾನು ಬ್ರೇಕ್ ತೊಗೊಂಡ್ರೆ 2 hours ಎಕ್ಸ್ಟೆಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಜಿಮ್ಗೆ ಕ್ವಿಕ್ಕಾಗಿ ರೆಡಿಯಾಗಿದ್ದೀನಿ. ಸೊ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ ತಿಂದು ಫ್ರೆಶ್ ಆಗಿ ನೀವು ನೋಡ್ಬೋದು ನನ್ನ ಜಿಮ್ ಔಟ್ಫಿಟ್ ಇದು. ನಾನೆಲ್ಲೋ ಜಿಮ್ಗೆ ಹೋಗ್ಬೇಕಾದ್ರೆ ಎವ್ರಿ ಟೈಮು ಒಂದು ಜೋಶಲ್ಲಿ ಎಲ್ಲೋ ಹೋಗ್ತಾಯಿದ್ದೀನಿ ಹೊರಗಡೆ ಅನ್ನೋ ಫೀಲಲ್ಲಿ ರೆಡಿ ಆಗ್ತೀನಿ. ಏನೋ ಗೊತ್ತಿಲ್ಲ, ನನಗೆ ಜಿಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮೀನ್ವೈಲ್ ನನ್ನ ಮಗನಿಗೆ ಅಂದರೆ ನನ್ನ ಮ್ಯಾಗಿಗೆ ಫುಡ್ ರೆಡಿ ಮಾಡಿ ಹಾಕ್ತೆ. ಹೋಗ್ಬೇಡ ಅಂತ ನನಗೆ ಬ್ಲಾಕ್ ಮಾಡ್ತಿದ್ದಾನೆ ನೋಡಿ. ಅವನೊಬ್ಬನೇ ಇರ್ತಾನೆ ಅಲ್ವಾ ಮನೇಲಿ. ಸೊ ಅದಕ್ಕೋಸ್ಕರ ಹೋಗ್ಬೇಡ ನೀನು ಅಂತ ಬ್ಲಾಕ್ ಮಾಡ್ತಿದ್ದಾನೆ. ಸೊ ಅವ್ನಿಗೂ ಕನ್ವಿನ್ಸ್ ಎಲ್ಲ ಮಾಡಿ ಫೈನಲಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಮನೆಯಿಂದ ಜಿಮ್ ಬಂದುಬಿಟ್ಟು ಅಟ್ಲೀಸ್ಟ್ ನನಗೆ 1.5 ಕಿಲೋಮೀಟರ್ ಆಗುತ್ತೆ. ಸೊ ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಫೈನಲಿ ಐ ರೀಚ್ ಜಿಮ್ ಆಯಿತಾ. ಸೊ ವಾಕ್ ಮಾಡೋದ್ರಿಂದ ನಾನು ಕಾರ್ಡಿಯೋ ಕಮ್ಮಿ ಮಾಡ್ತೀನಿ. ದಟ್ಸ್ ವೈ ನಾನು ವಾಕ್ ಮಾಡ್ತೀನಿ ಎವ್ರಿ ಡೇ. ನಾನು ವೀಕ್ ಡೇಸಲ್ಲಂದರೆ 4 to 5 days ವರ್ಕೌಟ್ ಮಾಡ್ತೀನಿ. 2 days ರೆಸ್ಟ್ ಇರುತ್ತೆ. ಸೊ ಹಾಗೆ ಸೊ ನಾನು ಜಿಮ್ಮಿಗೆ ಬಂದು ಕ್ವಿಕ್ಕಾಗಿ ಶೂ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ಇನ್ನೊಂದು ಹ್ಯಾಬಿಟ್ ಏನಂದರೆ ಮನೇಲೂ ಅಷ್ಟು ಮಿರರ್ ಮುಂದೆ ನಿಂತ್ಕೊಂಡಿರ್ತೀನಿ. ಆ್ಯಂಡ್ ಜಿಮ್ಮಿಗೆ ಬಂದರೂ ಅದೇ ಕೆಲಸ ಮಾಡ್ತೀನಿ. ಇನ್ನೂ ವರ್ಕೌಟೇ ಮಾಡಿರಲ್ಲ ಆಲ್ರೆಡಿ ನೋಡಿ ನನ್ನ ಮಸಲ್ಲು ಅನ್ನೋ ಥರ. ಏನೋ ಗೊತ್ತಿಲ್ಲ, ಆ ಜಿಮ್ ಮಿರರ್ ಮುಂದೆ ಹೋದರೆ ನನಗೆ ಅಷ್ಟು ಖುಷಿಯಾಗುತ್ತೆ. ಸೊ ಕ್ವಿಕ್ಕಾಗಿ ವಾರ್ಮ್ ಅಪ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು 4-5 days ಮಾಡಿದ್ರೂ ನಾನು ಮೇಯ್ನ್ಲಿ ಮಸಲ್ ಗ್ರೂಪ್ ಮಾಡ್ಕೊಂಬಿಟ್ಟಿರ್ತೀನಿ. ಆ್ಯಂಡ್ ಅಂದರೆ ಇವತ್ತು ವರ್ಕೌಟ್ ಮಾಡಬೇಕು ಅಂತ ನೈಟೇ ನಾನು ಪ್ರಿಪೇರ್ ಮಾಡಿಕೊಂಡು ಸೊ ಆ ವರ್ಕೌಟ್ ಅಷ್ಟೇ ಮಾಡ್ತೀನಿ. ಬಿಕಾಸ್ ನಾನು ವರ್ಕ್ ಟೈಮಲ್ಲಿ ಹೊರಗಡೆ ಬರೋದ್ರಿಂದ ಸಮ್ಟೈಮ್ಸ್ ಏನಾದ್ರು ಅರ್ಜೆಂಟ್ ಮೀಟಿಂಗ್ ಆ ಥರ ಏನಾದರೂ ಇದ್ದರೆ ಐ ಹ್ಯಾವ್ ಟು ಗೋ ಅರ್ಲಿ ಅಲ್ವ. ಸೊ ನಾನು ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಎವ್ರಿ ಡೇ ಯಾವ್ಯಾವ ಥರ ವರ್ಕೌಟ್ ಮಾಡಬೇಕಂತ ಹೇಳಿ. ಸೊ ನಾನು ಟ್ರೈನರ್ ಅಂದರೆ ಸರ್ಟಿಫೈ ಮಾಡ್ಕೊಂಡಿರೋದ್ರಿಂದ ನನಗೆ ಆರಾಮಾಗಿ ನನ್ನ ಬಾಡಿಗೆ ಏನು ನೀಡಿದೆ, ಎಷ್ಟು ತಿನ್ನಬೇಕು ಅದೆಲ್ಲ ನಾನು ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಮಳೆ ಬರೋ ಥರ ಇತ್ತು ನಮ್ಮ ಜಿಮ್ ಹೊರಗಡೆ ನೋಡಿ, ವೆದರ್ ಈ ಥರ ಇತ್ತು. ಸೊ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ಮಳೆ ಬರ್ತಿರೋದ್ರಿಂದ ನನ್ನ ವಾಯ್ಸು ಕೂಡ ಇತ್ತೀಚೆಗೆ ಜಾಸ್ತಿ ಕೋಲ್ಡ್ ಕಫ್ ಆಗುತ್ತೆ. ಬಿಕಾಸ್ ಸೈನಸ್ ಇರೋದ್ರಿಂದ ಹಾಗೆ. ಸೊ ಮಳೆ ಅಥವಾ ತುಂಬ ವಿಂಡ್ ಇದ್ದರೆ ನಂಗೆ ಆ ಥರ ಆಗ್ತಾಯಿರುತ್ತೆ. ಆ್ಯಂಡ್ ಇವತ್ತು ನನ್ನ ಫೋಕಸ್ ಇದ್ದಿದ್ದು ಚೆಸ್ಟ್ ಆ್ಯಂಡ್ ಆ್ಯಪ್ಸ್ ಆಯಿತಾ. ನಾನು ಮಿಕ್ಸಪ್ ಮಾಡ್ತೀನಿ. ಸೊ ನಂದೇನು ಮಸಲ್ ಗೇನ್ ಮಾಡಬೇಕು ಆ ಥರ ಅನ್ನೋದ್ಕಿಂತ ಸ್ಟ್ರೆಂತ್ ಟ್ರೈನಿಂಗ್ ಜಾಸ್ತಿ ಮಾಡ್ತೀನಿ. ಸೊ ನಂಗೆ ಗೊತ್ತು ಯಾವ್ಯಾವ ಗ್ರೂಪಲ್ಲಿ ಅಂತ ಹೇಳಿ. ಸೊ ನನ್ನ ರೂಟೀನ್ ನಾನು ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಸೊ ಬೇಸ್ಡ್ ಆನ್ ದಟ್ ನಾನು ಆ ಥರ ವರ್ಕೌಟ್ ಮಾಡ್ತೀನಿ.
ಆ್ಯಂಡ್ ಇನ್ನೊಂದಂದರೆ ಮಿಡಲಲ್ಲಿ ವರ್ಕೌಟ್ ಮಾಡುವಾಗ ಎವ್ರಿ ಟೈಮ್ ನಾನು ಸಿಪ್ಪಲ್ಲಿ ವಾಟ್ರು ಡ್ರಿಂಕ್ ಮಾಡ್ತಾಯಿರ್ತೀನಿ. ಸೊ ಆ್ಯಕ್ಚುಲಿ ಸೈಕ್ಲಿಂಗ್ ಮಾಡಬಾರ್ದಿತ್ತು ನಾನು. ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮಳೆ ಬರ್ತಿತ್ತು ಸಿಕ್ಕಾಬಟ್ಟೆ. ಸೊ ಮೀನ್ ವೈಲ್ ವರ್ಕೌಟ್ ಎಲ್ಲ ಮುಗ್ದಿತ್ತಲ್ಲ, ಸ್ಲೋಗಿ ಸೈಕ್ಲಿಂಗ್ ಮಾಡೋಣ ಅಂತ ಮುಗಿಸಿ ಫೈನಲಾಗಿ ನಂದು ಶೋಲ್ಡರ್ ವರ್ಕೌಟ್ ಆಗಿತ್ತು ಇವತ್ತು. ಸೊ ಸರಿಯಾಗಿ ಸ್ವೆಟ್ ಆಗಿದೆ. ಮನೆಗೆ ಬೇಗ ಫಾಸ್ಟಾಗಿ ಓಡಿ ಬಂದು ಊಟ ಮುಗಿಸಿ ಅಷ್ಟರಲ್ಲಿ ನನ್ನ ವರ್ಕೆಲ್ಲ ಆಗಿತ್ತು. ಆ್ಯಂಡ್ ಅದಾದಮೇಲೆ ಒಂದು ಕಪ್ ಟೀ, ಅದ್ರ ಜೊತೆ ನಾನು ಈ ಥರ ನನ್ನ ಡಯಟ್ ಮೀಲಿದ್ದು. ಸೊ ಡಯಟ್ ಮೀಲ್ ತಿಂದು ಫೈನಲಾಗಿ ಮ್ಯಾಗಿ ಜೊತೆ ಟೈಮ್ ಇದ್ದಾಗೆಲ್ಲ ಆಟ ಆಡೋದೇ ನನ್ನ ಕೆಲಸ. ಸೊ ವರ್ಕ್ದು ಫುಲ್ಲು ನಾನು ಕ್ಲಿಪ್ಸ್ ಹಾಕ್ಸಿಲ್ಲ, ಬಿಕಾಸ್ ಏನು ವರ್ಕ್ ಮಾಡೋದೇ ಏನು ತೋರಿಸೋದು ಅಂತ ಹೇಳಿ. ಸೊ ನೈಟಲ್ಲಿ ನನ್ನ ರೂಟೀನ್ ಏನಂತಂದರೆ ಫಸ್ಟ್ ಜರ್ನಲಿಂಗ್ ಮಾಡ್ತೀನಿ ನಾನು ಎವ್ರಿ ಡೇ. ಸೊ ಅದು ಮೇಯ್ನ್ ಥಿಂಗು. ಹೋಲ್ ಡೇ ನಂದು ಏನು ನನಗೆ ಒಳ್ಳೆಯದೇನೋ ಅಥವಾ ಕೆಟ್ಟದ್ದೇನೋ ಅಥವಾ ನಾನು ಕಲ್ತಿದ್ದೇನೋ ಅಂದರೆ ಬ್ಯಾಡ್ ಗುಡ್, ಸೊ ಬೇಜಾರಾಗಿರೋ ಒಂದು ವಿಷಯ, ಖುಷಿಯಾಗಿರೋ ಒಂದು ವಿಷಯ, ಆ ಥರ. ಸೊ ಎವ್ರಿ ಡೇ ಜರ್ನಲಿಂಗ್ ಕಂಪಲ್ಸರಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ನನ್ನ ಹತ್ರ ಒಂದು ಆ್ಯಪ್ ಇದೆ, ಮನಿ ಮ್ಯಾನೇಜರ್ ಅಂತ ಹೇಳಿ. ಸೊ ಇದು ಫ್ರೀ ಆ್ಯಪು. ಸೊ ಎವ್ರಿ ಡೇ ನಾನು ಏನೇನು ಖರ್ಚು ಮಾಡಿದೆ ಅಂತ ಹೇಳಿ ಅದರಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಅದೊಂದು. ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಎವ್ರಿ ಡೇ ಅಟ್ಲೀಸ್ಟು 10 ಪೇಜಸ್ರು ಬುಕ್ಕು, ಯಾವುದಾದ್ರು ನನಗೆ ಇಷ್ಟ ಬಂದಿದ್ದ ಬುಕ್ನ ನಾನು ಕಂಟಿನ್ಯೂಸ್ 10 to 15 ಪೇಜಸ್ನ ನಾನು ಓದ್ತೀನಿ. ಇದಿಷ್ಟು ನನ್ನ ಶಿಫ್ಟ್ ಯಾವುದೇ ಇರಲಿ, ನನ್ನ ಟೈಮಿಂಗ್ಸ್ ಮಲಗೋದು ಯಾವುದೇ ಇರಲಿ, ರೀಡಿಂಗು, ಜರ್ನಲಿಂಗು, ಜಿಮ್ಮು, ನನ್ನ ಫುಡ್ಡು, ನನ್ನ ವರ್ಕು, ಈ 5 ಥಿಂಗ್ಸ್ ನಾನು ಮಾಡೇ ಮಾಡ್ತೀನಿ. ಅದರ್ವೈಸ್ ಮೆಂಟಲ್ ಅಪ್ಸೆಟ್ ಆಗೋಂಗೆ ಫೀಲ್ ಆಗಿಬಿಡುತ್ತೆ ನನಗೆ. ಸೊ ಹುಷಾರಿಲ್ಲ ಅಂದರೂ ಕಮ್ಮಿ ವರ್ಕೌಟ್ ಮಾಡ್ತೀನಿ. ಫೈನಲಾಗಿ ನಂಗೆ ಖುಷಿ ಕೊಡೋ ವಿಚಾರ ಅಂದರೆ ಇದು. ಎವ್ರಿ ಡೇ ನಾನು ಈ ಕ್ರಿಯೆ ಮಾಡ್ತೀನಿ. ನೈಟ್ ಶಿಫ್ಟ್ ಇದ್ದರೆ ಮಾರ್ನಿಂಗ್ ಅಂದರೆ ಮಲಗೋಕ್ಕೂ ಮುಂಚೆ ಮಾಡ್ತೀನಿ. ಮಾರ್ನಿಂಗ್ ಶಿಫ್ಟ್ ಇದ್ದರೆ ಮಾರ್ನಿಂಗ್ ಹೊತ್ತು ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಡೇ, ವೀಕ್ ಡೇಸ್ ವರ್ಕಿಂಗ್ ಫ್ರಮ್ ಹೋಮ್ ವಿಮೆನ್ ರೂಟೀನ್ ಅಂತ ಏನು ಹೇಳ್ತಿರೋ ಆ ಡೇ ಇನ್ ಮೈ ಲೈಫ್, ಆಯಿತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಎಲ್ರಿಗೂ ಏನೇ ವಿಷಯ ಇರಲಿ ಪ್ಲೀಸ್ ನಿಮ್ಮ ರೋಟೀನ ನೀವು ಮಿಸ್ ಮಾಡ್ಕೋಬೇಡಿ. ನಿದ್ದೆ, ಊಟ, ವರ್ಕೌಟು ಇದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಬಿ ಹೆಲ್ದಿ. ಶುಭರಾತ್ರಿ.